ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಇದೇ ಮಾರ್ಚ್ 2026 19ನೇ ತಾರೀಕು ಗುರುವಾರ ನಾವು ಯುಗಾದಿ ಹಬ್ಬವನ್ನು ಆಚರಣೆಯನ್ನು ಮಾಡಲಾಗುತ್ತೆ. ಯುಗಾದಿ ಹಬ್ಬವನ್ನು ಹೇಗೆ ಆಚರಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ನೂತನ ಸಂವತ್ಸರದ ಆಚರಣೆ ಬಗ್ಗೆ ತಿಳ್ಕೊಳ್ಳೋಣ. ಹೊಸ ವರ್ಷದ ಆಚರಣೆ ಅಂತಲೇ ಹೇಳ್ಬೋದು. ಈ ಒಂದು ಸಂವತ್ಸರವನ್ನ ಪರಾಭವ ನಾಮ ಸಂವತ್ಸರ ಅಂತ ಕರೀತಾರೆ. ಮತ್ತೆ ಗುರುವಾರ ಅಮಾವಾಸ್ಯೆ ಇದೆಯಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ಅನುಮಾನ ಕೂಡ ಇರ್ಬೋದು. ಆದರೆ ಪಾಡ್ಯ ತಿಥಿ ಬಂದ್ಬಿಟ್ಟು 19ನೇ ತಾರೀಕು 6:52 ಪ್ರಾರಂಭ ಆಗ್ತಾ ಇದೆ. ಸೂರ್ಯೋದಯದ ಸಮಯದಲ್ಲಿ ಅಂದರೆ 6:27 ಅಥವಾ 6:32 ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಸೂರ್ಯೋದಯದ ಸಮಯ ಅಂತ ಇರುತ್ತೆ. ಆ ಒಂದು ಸಮಯದಲ್ಲಿ ಅಂದರೆ ಆ ಸಮಯದ ತನಕನೂ ನಮಗೆ ಅಮಾವಾಸ್ಯೆ ತಿಥಿ ಇರುತ್ತೆ. ಹಾಗಾಗಿ 18ನೇ ತಾರೀಕು ಬೆಳಗ್ಗೆ 8:20 19ನೇ ತಾರೀಕು ಗುರುವಾರ ಬೆಳಗ್ಗೆ 6:27 ಅಥವಾ 35 ತನಕನೂ ಅಮಾವಾಸ್ಯೆ ತಿಥಿ ಇರುತ್ತೆ. ಸೂರ್ಯೋದಯದ ನಂತರದಲ್ಲಿ ನಮಗೆ 6:52 ಪಾಡ್ಯ ತಿಥಿ ಬರ್ತಾ ಇದೆ. 6:57 ಪ್ರತಿಪಾದ ನಮಗೆ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ನಾವು 19ನೇ ತಾರೀಕು ಗುರುವಾರನೇ ಯುಗಾದಿ ಹಬ್ಬವನ್ನು ಆಚರಣೆಯನ್ನು ಮಾಡಬೇಕು. ಈ ದಿನನೂ ಪಾಡ್ಯ ತಿಥಿ ಇರುತ್ತೆ. ಇನ್ನು 20ನೇ ತಾರೀಕು ಮಾಡ್ಬೋದಾ ಅಂತ ಕೇಳಿದ್ರೆ ಶುಕ್ರವಾರ ಅವತ್ತು ಪಾಡ್ಯ ತಿಥಿ ಇರೋದಿಲ್ಲ. ಬೆಳಗ್ಗೆ 4:52 ಪಾಡ್ಯ ತಿಥಿ ಮುಕ್ತಾಯ ಆಗುತ್ತೆ. ಸೂರ್ಯೋದಯಕ್ಕೆ ನಮಗೆ ಪಾಡ್ಯ ತಿಥಿ ಇರೋದಿಲ್ಲ. ಬೆಳಗ್ಗೆ 4:52 ಪಾಡ್ಯ ತಿಥಿ ಮುಕ್ತಾಯ ಆಗುತ್ತೆ. ಸೂರ್ಯೋದಯಕ್ಕೆ ನಮಗೆ ಪಾಡ್ಯ ತಿಥಿ ಇರೋದಿಲ್ಲ, ಬಿದಿಗೆ ತಿಥಿ ಬಂದ್ಬಿಡುತ್ತೆ. ಹಾಗಾಗಿ ನಾವು 19ನೇ ತಾರೀಕು ಗುರುವಾರನೇ ಯುಗಾದಿ ಹಬ್ಬವನ್ನು ಆಚರಣೆಯನ್ನು ಮಾಡಬೇಕು. ಪರಾಭವ ನಾಮ ಸಂವತ್ಸರದ ಉತ್ತರಾಯಣದ ವಸಂತ ಋತು ಚೈತ್ರ ಮಾಸದಲ್ಲಿ ನಾವು ಈ ಬಾರಿ ಯುಗಾದಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಯುಗಾದಿ ಹಬ್ಬ ಎಲ್ಲ ಹಬ್ಬಗಳಿಗೂ ಬೇರು ಅಂತಲೇ ಹೇಳ್ಬೋದು. ಹೊಸ ವರ್ಷದ ಆರಂಭ ಅಂತ ಪ್ರಥಮವಾಗಿ ನಾವು ಆಚರಣೆಯನ್ನು ಮಾಡುವಂಥ ಹಬ್ಬ ಅಂತಲೇ ಹೇಳ್ಬೋದು. ಹೊಸ ಚಿಗುರು, ಹೊಸ ಫಲ, ಹಾಗೆ ನಮ್ಮ ಜೀವನದಲ್ಲೂ ಸಹ ಪ್ರತಿಯೊಂದು ಕನಸಿಗೂ ಸಹ ಇದು ಒಂದು ನಾಂದಿ ಆಗುತ್ತೆ. ಹೊಸದಾಗಿ ನಾವು ಏನಾದರೂ ಪ್ರಾರಂಭ ಮಾಡೋದಾಗಿದ್ರೂ ಹೊಸ ಜೀವನವನ್ನು ಪ್ರಾರಂಭ ಮಾಡೋದು ಇದು ನಮಗೆ ತುಂಬ ಸಂತೋಷದಾಯಕವಾದಂತಹ ಹಬ್ಬ ಅಂತಲೇ ಹೇಳ್ತೀವಿ. ಎಲ್ಲರೂ ಸಹ ವಿಜೃಂಭಣೆಯಿಂದ ಈ ಒಂದು ಹೊಸ ವರ್ಷವನ್ನು ಆಚರಣೆಯನ್ನು ಮಾಡ್ತೀವಿ. ನಿಜವಾಗ್ಲೂ ನಮಗೆ ಇದೇ ಹೊಸ ವರ್ಷ, ನಮಗೆ ನೂತನ ಸಂವತ್ಸರ ಅಂತ ನಾವು ಯಾವಾಗ ಪಂಚಾಂಗ ಶ್ರವಣವನ್ನು ಮಾಡಿ ಪಂಚಾಂಗ ಪೂಜೆಯನ್ನು ಮಾಡಿಬಿಟ್ಟು ಬೇವು ಬೆಲ್ಲವನ್ನು ತಿಂದು ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವೋ ಅದೇ ನಮಗೆ ಹೊಸ ವರ್ಷ ಅಂತ ಹೇಳಿ. ಚೈತ್ರ ಮಾಸದ ಮೊದಲ ದಿನ ವಸಂತ ಕಾಲದ ಆರಂಭ ಹೇಗಿರುತ್ತೆ ಅಂದರೆ ಎಲ್ಲಿ ನೋಡಿದ್ರು ಹೊಸ ಚಿಗುರು, ಹಚ್ಚ ಹಸಿರಾಗಿ ಎಲ್ಲ ಮರ ಗಿಡಗಳು ಚಿಗುರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಲ್ವಾ. ಕೋಗಿಲೆನೂ ಸಹ ತನ್ನ ಒಂದು ಗಾನವನ್ನು ಶುರು ಮಾಡುವಂಥ ಕಾಲ ವಸಂತ ಕಾಲ. ಆ ಒಂದು ಚಿಗುರು ಎಲೆಗಳನ್ನು ತಿಂದು ಅದರ ಒಂದು ಸ್ವರವನ್ನು ಹೊರಬಿಡುತ್ತೆ. ಕೋಗಿಲೆಗಳನ್ನು ನಾವು ನೋಡ್ತಾ ಇರ್ತೀವಿ, ಅದು ಇಷ್ಟು ದಿನ ಕೂಗ್ತಾನೆ ಇರೋದಿಲ್ಲ ಅಲ್ವಾ. ಆದರೆ ಈಗ ನೋಡಿ ವಸಂತ ಕಾಲ ಬರಬೇಕು, ಚಿಗುರು ಎಲೆಗಳನ್ನು ಅದನ್ನು ತಿಂದ್ಬಿಟ್ಟು ಅದರ ಧ್ವನಿಯನ್ನು ಸರಿ ಮಾಡಿಕೊಂಡು ನಂತರ ಅದು ಕೂಗೋದಕ್ಕೆ ಶುರು ಮಾಡುತ್ತೆ. ಎಂಥ ಇಂಪಾದ ಗಾನವನ್ನು ಆಡುತ್ತೆ ಅಲ್ವಾ. ಅಂದರೆ ಅದು ಅಷ್ಟು ಸಂತೋಷವಾಗಿರುತ್ತೆ, ಅದರ ದನಿಯನ್ನು ಹೊರಬಿಡುತ್ತೆ. ಇಂತಹ ಒಂದು ವಸಂತ ಕಾಲದ ಆರಂಭ, ಹೊಸ ವರ್ಷದ ಆರಂಭ, ಇದನ್ನು ನಾವು ಎಲ್ಲರೂ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡೋಣ. ಎಲ್ರಿಗೂ ಈ ಒಂದು ವರ್ಷ ಶುಭವನ್ನು ತಂದುಕೊಡ್ಲಿ. ಎಲ್ಲರ ಜೀವನದಲ್ಲೂ ಇರುವಂಥ ಕಹಿ ದೂರ ಆಗಲಿ, ಸಿಹಿ ಬರಲಿ ಅಂತ ನಾನು ಕೂಡ ಆಶಿಸ್ತೀನಿ. ಪಂಚಾಂಗ ಪೂಜೆ ತುಂಬಾ ಶ್ರೇಷ್ಠವಾದದ್ದು. ಪಂಚಾಂಗ ಶ್ರವಣ, ದೇವತಾ ಆರಾಧನೆ, ಇದರಿಂದ ನಮಗೆ ಈ ವರ್ಷ ಎಲ್ಲನೂ ಕೂಡ ಶುಭವನ್ನು ತಂದುಕೊಡುತ್ತೆ. ನಾವು ಚಾಂದ್ರಮಾನ ಯುಗಾದಿ ಮತ್ತು ಸೌರಮಾನ ಯುಗಾದಿ ಅಂತ ಹೇಳ್ತೀವಿ ಅಲ್ವಾ. ಈ ಎರಡು ಯುಗಾದಿ ಆಚರಣೆಗಳಿರುತ್ತೆ. ಕರ್ನಾಟಕದಲ್ಲಿ ನಾವು ಚಾಂದ್ರಮಾನ ಯುಗಾದಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಕೇರಳ, ತಮಿಳುನಾಡು ಮತ್ತು ಕರಾವಳಿ ಆ ಕಡೆಯಲ್ಲೆಲ್ಲ ಸೌರಮಾನ ಯುಗಾದಿಯನ್ನು ಆಚರಣೆಯನ್ನು ಮಾಡಲಾಗುತ್ತೆ. ಯುಗಾದಿ ದಿವಸ ನಾವು ಹೇಗೆ ಆಚರಣೆಯನ್ನು ಮಾಡಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಈ ಬಾರಿ ಯುಗಾದಿ ಸೂರ್ಯೋದಯದ ನಂತರ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ಸೂರ್ಯೋದಯದ ನಂತರನೇ ನಾವು ಎಲ್ಲನೂ ಮಾಡ್ಕೋಬೇಕಾಗುತ್ತೆ.
ಅಂದರೆ ಮನೆ ಕೆಲಸಗಳನ್ನು, ಇನ್ನು ಮುಖ್ಯವಾಗಿ ಮಾವಿನ ತೋರಣಗಳನ್ನು ಕಟ್ಟೋದು ಸಹ ಸೂರ್ಯೋದಯ ಆದಮೇಲೆ ಕಟ್ಟಬೇಕು. ಯಾಕಂದರೆ ಪಾಡ್ಯತಿಥಿ ಬರಬೇಕು ನಮಗೆ. ಅಮಾವಾಸ್ಯೆ ಸಮಯದಲ್ಲಿ ಯಾರು ಮಾವಿನ ತೋರಣಗಳನ್ನು ಕಟ್ಟಬಾರ್ದು. ಹಂಗಾಗಿ ಸೂರ್ಯೋದಯದ ಸಮಯವನ್ನು ನೋಡಿಕೊಂಡು 6:52 ನಂತರ ನೀವು ಮನೆಯನ್ನು ಶುದ್ಧಿ ಮಾಡಿಕೊಂಡು ತೊಳ್ಕೊಂಡು ಒರೆಸ್ಕೊಂಡು ಮತ್ತು ರಂಗವಲ್ಲಿಗಳನ್ನು ಹಾಕ್ಕೊಂಡು ಬಾಗಿಲಿಗೆ ತೋರಣಗಳನ್ನು ಕಟ್ಟಿ ನಂತರ ಹೂವಿನಿಂದ ಅಲಂಕಾರವನ್ನು ಮಾಡಬೇಕು. ಎಲ್ಲರೂ ತಲೆಗೆ ಎಣ್ಣೆ ಹಚ್ಕೊಂಡು ಅಭ್ಯಂಗನವನ್ನು ಮಾಡಬೇಕು. ಅವತ್ತಿನ ದಿವಸ ಪ್ರತಿಯೊಬ್ಬರು ಕೂಡ ಅಭ್ಯಂಗನವನ್ನು ಮಾಡಲೇಬೇಕು. ಹಾಗಾಗಿ ದೇವರಿಗೆ ಮೊದಲು ನಾವು ಒಂದು ತಟ್ಟೆನಲ್ಲಿ ಎಣ್ಣೆ, ಸೀಗೆ ಪುಡಿ, ಬಿಸಿನೀರು ಎಲ್ಲವನ್ನು ದೇವರಿಗೆ ಅರ್ಪಿಸಬೇಕು. ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು. ನಂತರ ಅದೇ ಎಣ್ಣೆಯನ್ನು ಮನೆಯಲ್ಲಿ ಹಿರಿಯರ ಹತ್ರ ಹಚ್ಚಿಸ್ಕೋಬೇಕು. ಹಿರಿಯರು ಅಂದರೆ ಮುತ್ತೈದೆಯರು ಇದ್ದರೆ ಹಚ್ಚಿಸ್ಕೊಳ್ಳಿ, ಅಥವಾ ತಾಯಿ, ಅಕ್ಕ, ಈ ಥರ ಅತ್ತೆ ಯಾರಾದರೂ ಆಗಿರಲಿ, ಅವರ ಹತ್ರ ಆಶೀರ್ವಾದ ಪೂರ್ವಕವಾಗಿ ಈ ಒಂದು ಮಂತ್ರವನ್ನು ಹೇಳ್ಕೊಂಡು ಎಣ್ಣೆಯನ್ನು ಹಚ್ಕೋಬೇಕು. ಮಕ್ಕಳಿಗೂ ಕೂಡ ಹಚ್ಚುವಾಗ ಈ ರೀತಿ ಆಶೀರ್ವಾದ ಪೂರ್ವಕವಾಗಿ ಈ ಸ್ಕ್ರೀನ್ ಮೇಲೆ ಕಾಣುವಂಥ ಈ ಒಂದು ಮಂತ್ರವನ್ನು ಹೇಳ್ಕೋಬೇಕು. ಈ ಒಂದು ಮಂತ್ರವನ್ನು ಹೇಳ್ಕೊಳ್ತಾ ಎಣ್ಣೆಯನ್ನು ಹಚ್ಕೋಬೇಕಾಗುತ್ತೆ. ಯಾರು ಎಣ್ಣೆಯನ್ನು ಹಚ್ಚಿಸ್ಕೊಳ್ತಾ ಇರ್ತೀರೋ ಅವರು ಪೂರ್ವಕ್ಕೆ ಮುಖವನ್ನು ಮಾಡಿಕೊಂಡು ಕೂತ್ಕೊಂಡು ಹಚ್ಕೋಬಹುದು, ಅಥವಾ ಪಶ್ಚಿಮಕ್ಕೆ ಮುಖ ಮಾಡಿ ಕೂತ್ಕೋಬಹುದು. ಇನ್ನು ಎಣ್ಣೆ ಹಚ್ಚೋರು ಮಾತ್ರ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿರಬೇಕು. ಆ ರೀತಿ ನೋಡಿಕೊಂಡು ನಿಮ್ಮ ಮನೆಯಲ್ಲಿ ಸ್ಥಳವನ್ನು ನೋಡಿಕೊಂಡು ಕೂತ್ಕೊಂಡು ಎಣ್ಣೆಯನ್ನು ಹಚ್ಕೋಬೇಕು. ಕೆಳಗಡೆ ಒಂದು ಆಸನ ಅಥವಾ ಪೀಠವನ್ನು ಹಾಕ್ಕೊಂಡು ಕೂತ್ಕೊಂಡು ಆಮೇಲೆ ಎಣ್ಣೆಯನ್ನು ಹಚ್ಕೋಬೇಕು. ಎಣ್ಣೆಯನ್ನು ಹಚ್ಚಿಸ್ಕೊಂಡು ಸಿಗೆ ಪುಡಿನ ಹಾಕೊಂಡು ತಲೆ ಸ್ನಾನವನ್ನು ಮಾಡಬೇಕಾಗುತ್ತೆ. ಅವತ್ತಿನ ದಿವಸ ಪ್ರತಿಯೊಬ್ಬರೂ ಅಭ್ಯಂಗವನ್ನು ಮಾಡಲೇಬೇಕು. ದೇವ್ರಿಗೂ ಸಹ ಎಣ್ಣೆಯನ್ನು ಹಚ್ಬಿಟ್ಟು ಸೀಗೆ ಪುಡಿಯಿಂದ ವಿಗ್ರಹಗಳನ್ನೆಲ್ಲ ತೊಳೆದ್ಬಿಟ್ಟು, ಮುಖ್ಯವಾಗಿ ಅವತ್ತಿನ ದಿವಸ ದೇವರ ಅಭಿಷೇಕ, ಪೂಜೆ ಇದೆಲ್ಲ ತುಂಬ ಶ್ರೇಷ್ಠವಾದದ್ದು. ಮತ್ತು ಹೊಸ ಬಟ್ಟೆಯನ್ನು ಉಟ್ಕೊಳ್ಳೋದು, ಮೊದಲು ಹೊಸ ಬಟ್ಟೆಯನ್ನು ದೇವ್ರ ಮುಂದೆ ಇಟ್ಬಿಟ್ಟು ನಂತರ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಕೊಂಡೇ ಮೈ ಮೇಲೆ ಹಾಕೋಬೇಕು. ಯಾವತ್ತೂ ಹೊಸ ಬಟ್ಟೆನ ಹಾಗೆ ನಾವು ಧರಿಸ್ಬಾರ್ದು. ನಾವು ಸಹ ಕುಂಕುಮನ ಹಚ್ಕೊಂಡೇ ಹೊಸ ಬಟ್ಟೆನ ಧರಿಸ್ಬೇಕು. ಈ ರೀತಿಯಾಗಿ ಯುಗಾದಿ ಹಬ್ಬದ ದಿನದಂದು ಎಣ್ಣೆ ಸ್ನಾನವನ್ನು ಎಲ್ಲರೂ ಕೂಡ ತಪ್ಪದೆ ಮಾಡಿಕೊಂಡು ಭಗವಂತನ ಪೂಜೆ, ಆರಾಧನೆಯನ್ನು ಮಾಡಬೇಕು. ಮುಖ್ಯವಾಗಿ ಅಭಿಷೇಕವನ್ನು ಮಾಡಬೇಕು. ದೇವರಿಗೆ ವಿಧ ವಿಧವಾದಂತಹ ಪುಷ್ಪಗಳಿಂದ, ಪತ್ರೆಗಳಿಂದ ಅಲಂಕಾರವನ್ನು ಮಾಡಬೇಕು. ಮುಖ್ಯವಾಗಿ ಬೇವು ಬೆಲ್ಲವನ್ನು ದೇವರಿಗೆ ಸಹ ನೈವೇದ್ಯವನ್ನು ಮಾಡಬೇಕಾಗತ್ತೆ. ನಾವು ಅದನ್ನು ನೈವೇದ್ಯ ಮಾಡಿದ ಮೇಲೇ ನಾವು ಸಹ ಸೇವಿಸಬೇಕು. ಯಾಕೆ ಇದನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು, ನಾವು ಸೇವನೆಯನ್ನು ಮಾಡಬೇಕು ಅವತ್ತಿನ ದಿವಸ ಅಂತ ಅಂದರೆ, ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಸಿಹಿ ಮತ್ತು ಕಹಿಗಳನ್ನು ಸಮಾನವಾಗಿ ಸ್ವೀಕಾರ ಮಾಡುವಂಥ ಉದ್ದೇಶದಿಂದ ಈ ಒಂದು ಬೇವು ಬೆಲ್ಲವನ್ನು ಎಲ್ಲರೂ ಸ್ವೀಕಾರವನ್ನು ಮಾಡಬೇಕು. ನಂತರ ಹಬ್ಬದ ಅಡುಗೆನ ಮಾಡಬೇಕು. ಅವತ್ತಿನ ದಿವಸ ದೇವರಿಗೆ ಎಲ್ಲ ಅಡುಗೆನೂ ಮಾಡಿ ದೇವರಿಗೆ ಮುಖ್ಯವಾಗಿ ಅವತ್ತಿನ ದಿವಸ ಹೋಳಿಗೆಯನ್ನು ಮಾಡಬೇಕು. ಹಬ್ಬದ ಅಡುಗೆನ ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿ ಮನೆಯಲ್ಲಿ ಎಲ್ಲರೂ ಸಂತೋಷದಿಂದ ಅದನ್ನು ಪ್ರಸಾದವಾಗಿ ಸ್ವೀಕಾರವನ್ನು ಮಾಡಬೇಕು. ನಂತರ ಸಾಯಂಕಾಲ ಹೊಸ ಬಟ್ಟೆನ ಧರಿಸ್ಕೊಂಡು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಭಗವಂತನ ದರ್ಶನವನ್ನು ಮಾಡ್ಕೊಂಡು ಬರಬೇಕು. ಈ ಥರ ನಾವು ನೂತನ ಸಂವತ್ಸರದ ಯುಗಾದಿ ಹಬ್ಬವನ್ನು ಆಚರಿಸಬೇಕಾಗುತ್ತೆ. ಇನ್ನು ಬೇವು ಬೆಲ್ಲವನ್ನು ಸ್ವೀಕಾರ ಮಾಡುವಾಗ ಈ ಒಂದು ಮಂತ್ರವನ್ನು ಹೇಳಬೇಕು. ಆ ಮಂತ್ರನ ಹೇಳ್ಕೊಂಡು ಬೇವು ಬೆಲ್ಲವನ್ನು ಎಲ್ಲರೂ ಸ್ವೀಕಾರವನ್ನು ಮಾಡಬೇಕಾಗುತ್ತೆ. ಈ ಸ್ಕ್ರೀನ್ ಮೇಲೆ ತೋರಿಸುವಂಥ ಈ ಶ್ಲೋಕವನ್ನು ಹೇಳ್ಕೊಂಡ್ಬಿಟ್ಟು, ಅಂದರೆ ಇದರ ಅರ್ಥ ಏನು ಅಂದರೆ, 100 ವರ್ಷಗಳ ಕಾಲ ಬದುಕುವಂಥ ಆಯುಸ್ಸು, ಹಾಗೆಯೇ ವಜ್ರದಂತಹ ಗಟ್ಟಿಯಾದ ಶರೀರ ಪ್ರಾಪ್ತವಾಗಲಿ, ಜೀವನದಲ್ಲಿ ಎಲ್ಲ ರೀತಿಯ ಸಂಪತ್ತು ಸಮೃದ್ಧಿ ಲಭಿಸಲಿ, ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳು, ರೋಗಗಳು, ಅನಿಷ್ಟಗಳು ನಾಶವಾಗಿ ಹೋಗಲಿ. ಈ ಒಂದು ಉದ್ದೇಶದಿಂದ ನಿಂಬಫಲ ಭಕ್ಷ್ಯವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಭಕ್ತಿಯಿಂದ ಈ ಒಂದು ಬೇವು ಬೆಲ್ಲವನ್ನು ಸ್ವೀಕಾರ ಮಾಡಬೇಕು. ಇನ್ನು ಯುಗಾದಿ ಹಬ್ಬ ದಿನ ಎಷ್ಟು ಗಂಟೆಗೆ ಪೂಜೆನ ಮಾಡ್ಕೋಬೇಕು ಅಂತ ಅಂದರೆ, ಪೂಜೆಯ ಸಮಯ ಬಂದು ಬೆಳಗ್ಗೆ 6:55 11:30 ತನಕನೂ ಸಮಯ ಚೆನ್ನಾಗಿದೆ. ಆ ಸಮಯದಲ್ಲಿ ಯಾವಾಗಾದರೂ ನೀವು ದೇವರ ಪೂಜೆನ ಮಾಡ್ಕೋಬೋದು. ಮತ್ತೆ ಮಧ್ಯಾಹ್ನ 12:05 12:55 ತನಕನೂ ಸಮಯ ಚೆನ್ನಾಗಿದೆ. ಇದು ಅಭಿಜಿತ್ ಮುಹೂರ್ತ. ಈ ಮುಹೂರ್ತದಲ್ಲಿ ನೀವು ಪೂಜೆಗಳನ್ನು ಮಾಡ್ಕೋಬೋದು. ಇದು ಯುಗಾದಿ ಹಬ್ಬದ ದೇವರ ಪೂಜೆಯ ಸಮಯ.
ಮತ್ತು ಈ ಒಂದು ಯುಗಾದಿ ಹಬ್ಬದ ದಿನದಿಂದ ನವರಾತ್ರಿಯ ಸಹ ಆಚರಣೆಯನ್ನು ಮಾಡ್ತಾರೆ. 9 ದಿನಗಳ ಕಾಲ ದೇವಿಯ ಆರಾಧನೆಯನ್ನು ಮಾಡ್ತಾರೆ. ಪಾಡ್ಯದಿಂದ ನವಮಿ ತನಕ ದೇವಿಯ ಆರಾಧನೆ ಮಾಡ್ತಾರೆ. ಮತ್ತು ರಾಮ ನವರಾತ್ರಿ ಅಂತ ಸಹ ರಾಮದೇವರ ಆರಾಧನೆಯನ್ನು ಮಾಡ್ತಾರೆ. ಈ ರೀತಿಯಾಗಿ 9 ದಿನಗಳ ಆರಾಧನೆ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಡ್ತೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.